ನಮಸ್ಕಾರ. ಈ ಬರ್ತ್ಡೇ ವಿಡಿಯೋವನ್ನು ಆಫ್ಟರ್ ಎಫೆಕ್ಟಲ್ಲಿ ಎಡಿಟ್ ಮಾಡಿರುವಂಥದ್ದು. ಸೊ ಇದನ್ನು ನಾನು ಕ್ಯಾಪ್ಕಟ್ ಮೊಬೈಲಲ್ಲಿ ಹೇಗೆ ಎಡಿಟ್ ಮಾಡುವುದಂತ ತಿಳಿಸ್ಕೊಡ್ತೇನೆ. ಸೊ ನನಗೆ ವಿಡಿಯೋದಲ್ಲಿ ಹೇಳಲಿಕ್ಕೆ ಮರ್ತೋಗಿತ್ತು ಏನಂದರೆ, ಸೊ ಇಲ್ಲಿ ವಿಡಿಯೋದಲ್ಲಿ ಶೇಕ್ ಆಗ್ತಿದೆಯಲ್ಲ, ಸೊ ಈ ಥರ ಸೊ ಕ್ಯಾಪ್ಕಟ್ ಮೊಬೈಲಲ್ಲಿ ಕ್ಯಾಮರಾ ಶೇಕ್ ಅಂತ ಒಂದು ಎಫೆಕ್ಟ್ ಇದೆ. ಸೊ ಅದನ್ನು ಯೂಸ್ ಮಾಡಿದರೆ ಸೊ ಈ ಥರ ಶೇಕ್ ಆಗುತ್ತೆ ವಿಡಿಯೋ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕ್ಯಾಪ್ಕಟ್ ಓಪನ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿ. ಸೊ ನಾನು ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿದ್ದೇನೆ. ನಂತರ ಇದನ್ನು ದೊಡ್ಡ ಮಾಡಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಇನ್ನೊಮ್ಮೆ ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವೈಟ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡಿ, ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ರಿಸೈಜ್ ಮೇಲೆ ಕ್ಲಿಕ್ ಮಾಡಿ, 3:4 ಇದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಇನ್ನೂ ಸ್ವಲ್ಪ ಸಣ್ಣ ಮಾಡಿ, ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿ ರೊಟೇಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲೊಂದು ಕೀಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ, ಇಲ್ಲೊಂದು ಕೀಫ್ರೇಮ್ ಆ್ಯಡ್ ಮಾಡಿ, ಮೊದಲನೇ ಕೀಫ್ರೇಮ್ಗೆ ಬನ್ನಿ, ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ಪೊಸಿಷನ್ ಸೆಲೆಕ್ಟ್ ಮಾಡಿ, ವೈಟ್ ಕಲರ್ ಲೇಯರ್ ಈ ಕಡೆ ತೊಗೊಂಡು ಬನ್ನಿ, ರೊಟೇಟ್ ಮೇಲೆ ಕ್ಲಿಕ್ ಮಾಡಿ, 25 ಡಿಗ್ರಿ ರೊಟೇಟ್ ಮಾಡಿ, ಇನ್ನೊಮ್ಮೆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಇನ್ನೂ ಸ್ವಲ್ಪ ಈ ಕಡೆ ತೊಗೊಂಡೋಗಿ ವೈಟ್ ಕಲರ್ ಲೇಯರ್, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ನಾವು ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಆ್ಯನಿಮೇಷನ್ ರೆಡಿ ಆಗಿದೆ. ಸೊ ನಾವಿಲ್ಲಿ ಎರಡನೇ ಕೀ ಫ್ರೇಮ್ ಆ್ಯಡ್ ಮಾಡಿದ್ರಲ್ಲ, ಸೊ ಅಲ್ಲಿ ವೈಟ್ ಲೈನನ್ನು ಆ್ಯಡ್ ಮಾಡಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನೊಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ರಿಮೂವ್ BG ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಸಣ್ಣ ಮಾಡಿ, ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿ ರೊಟೇಟ್ ಮಾಡಿ. ಸೊ ನೀವು ಅಷ್ಟು ಫೋಟೋಗೂ ಸಹ 3 ಡಿಗ್ರಿ ರೊಟೇಟ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ, ಸೊ ನಾವಿಲ್ಲಿ ವೈಟ್ ಕಲರ್ ಲೇಯರನ್ನು 3 ಡಿಗ್ರಿಗೆ ರೊಟೇಟ್ ಮಾಡಿದ್ವಿ. ಸೊ ಇಲ್ಲಿ ಅಡ್ಜಸ್ಟ್ ಮಾಡಿ, ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಸೊ ಇಲ್ಲಿ ನೀವು ಜಾಸ್ತಿ ದೂರ ಕೀ ಫ್ರೇಮ್ ಆ್ಯಡ್ ಮಾಡಬೇಡಿ, ಹತ್ರನೇ ಕೀ ಫ್ರೇಮ್ ಆ್ಯಡ್ ಮಾಡಿ. ನಂತರ ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಸೊ ಇದಕ್ಕೆ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ, ಫೋಟೋ ವೈಟ್ ಕಲರ್ ಲೇಯರ್ಗೆ ಬಂದ ಮೇಲೆ ಸೊ ಇಲ್ಲಿ ಸೊ ಈ ವೈಟ್ ಕಲರ್ ಲೈನ್ ಆ್ಯಡ್ ಮಾಡಿ, ಇನ್ನೊಮ್ಮೆ ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿ, ರಿಮೂವ್ BG ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಸಣ್ಣ ಮಾಡಿ, ಮೊದಲಿನ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ, ಸೊ ಸೇಮ್ ಅದಕ್ಕೆ ಅಡ್ಜಸ್ಟ್ ಮಾಡಿ, ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿಗೆ ರೊಟೇಟ್ ಮಾಡಿ. ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋ ಕೆಳಗಡೆ ಅಡ್ಜಸ್ಟ್ ಮಾಡಿ. ಇದಕ್ಕೂ ಕೂಡ ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ಸ್ ಆ್ಯಡ್ ಮಾಡಿ, ಸೇಮ್ ಎರಡನೇ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೊ ಆ ಎರಡನೇ ಫೋಟೋ ವೈಟ್ ಕಲರ್ ಲೇಯರ್ ಬಂದ ಹಾಗೆ ಸೊ ಈ ವೈಟ್ ಕಲರ್ ಲೈನ್ ಆ್ಯಡ್ ಮಾಡಿ, ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಈ ಫೋಟೋ ಹಿಂದ್ಗಡೆ ಇರೋ ಫೋಟೋದ ಮೇಲ್ಗಡೆ ಬಂದಿದೆ. ಸೊ ಇದನ್ನು ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೀವು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫೋಟೋ ಶೋ ಆಗುತ್ತೆ. ಈ ಫೋಟೋವನ್ನು ಹಿಂದ್ಗಡೆ ಆ್ಯಡ್ ಮಾಡಿ. ಇಲ್ಲಿ 5 ಫೋಟೋ ಆ್ಯಡ್ ಮಾಡಿದ ಮೇಲೆ ಸೊ ಇಲ್ಲಿ 5ನೇ ಫೋಟೋದ 2ನೇ ಕೀ ಫ್ರೇಮ್ ಹತ್ರ ಬನ್ನಿ. ಸೊ ಇಲ್ಲಿ ವೈಟ್ ಲೈನನ್ನು ಆ್ಯಡ್ ಮಾಡಿ, ಇಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ. ಮೊದಲಿಗೆ ಇದರ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೇನೆ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೊ ಈ ಫೋಟೋವನ್ನು ಕೂಡ ಬ್ಯಾಕ್ಗ್ರೌಂಡಲ್ಲಿ ಆ್ಯಡ್ ಮಾಡಿ. ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿಗೆ ರೊಟೇಟ್ ಮಾಡಿ, ಇದೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ನಂತರ ಸ್ವಲ್ಪ ಮುಂದೆ ಬನ್ನಿ, ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋ ಈ ಕಡೆ ಅಡ್ಜಸ್ಟ್ ಮಾಡಿ. 2 ಕೀ ಫ್ರೇಮ್ನ ಮಧ್ಯದಲ್ಲಿ ಗ್ರಾಫ್ಸ್ ಆ್ಯಡ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ, ಲಾಸ್ಟಲ್ಲಿ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಿ, ಈ ಫೋಟೋವನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಇದಿಷ್ಟು ಫೋಟೋ ಆ್ಯಡ್ ಮಾಡಿದ ಮೇಲೆ ಸೊ ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡೋಣ. ಸೊ ಲಾಸ್ಟಲ್ಲಿ ನಾವು ಈ ಫೋಟೋವನ್ನು ಆ್ಯಡ್ ಮಾಡಿದ್ವಿ. ಸೊ ಈ ಫೋಟೋ ಆ್ಯಡ್ ಮಾಡಿದ ಮೇಲೆ ಇದರ 2ನೇ ಕೀ ಫ್ರೇಮ್ಗೆ ಈ ವೈಟ್ ಲೈನನ್ನು ಆ್ಯಡ್ ಮಾಡಿ, ಬ್ಯಾಕ್ ಬನ್ನಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನೇಮನ್ನು ಟೈಪ್ ಮಾಡಿ. ಸೊ ಅಂದರೆ ನೀವು ಇಲ್ಲಿ ಫೋಟೋ ಆ್ಯಡ್ ಮಾಡಿದ್ರಲ್ಲ, ಸೊ ಅವರ ನೇಮ್ ಟೈಪ್ ಮಾಡಿ. ನಾನು ಇಲ್ಲಿ ರಾಧಾ ಅಂತ ಟೈಪ್ ಮಾಡ್ತೇನೆ.
ಸೊ ನೀವು ಟೆಕ್ಸ್ಟನ್ನು ಡಿಸೈನ್ ಆಗಿ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನಿಮಗೆ ಬೇಕಾದ ಫಾಂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಈ ಫಾಂಟನ್ನು ಆ್ಯಡ್ ಮಾಡ್ತೇನೆ. ನಂತರ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಸೆಲೆಕ್ಟ್ ಮಾಡಿ. ಇದನ್ನು ನಾನು ಮೇಲ್ಗಡೆ ಅಡ್ಜಸ್ಟ್ ಮಾಡ್ತೇನೆ. ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿ ರೊಟೇಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಪೋಸಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಈ ಕಡೆ ತೊಗೊಂಡು ಬನ್ನಿ. ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಔಟ್ ಗ್ರಾಫ್ ಸೆಲೆಕ್ಟ್ ಮಾಡಿ, ಇದನ್ನೇ ಡೂಪ್ಲಿಕೇಟ್ ಮಾಡಿ. ಈ ಟೆಕ್ಸ್ಟ್ನ ನೇಮನ್ನು ಚೇಂಜ್ ಮಾಡೋಣ. ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ನಾನು ರಾಧಾ ಅಂತ ಟೈಪ್ ಮಾಡಿದ್ದೆ, ಸೊ ಇದನ್ನು ಡಿಲೀಟ್ ಮಾಡ್ತೇನೆ. ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಮಾಡ್ತೇನೆ. ಇಲ್ಲಿ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಚೇಂಜ್ ಮಾಡಿ. ಸೊ ನಾನು ಬ್ರೌನ್ ಕಲರ್ ಆ್ಯಡ್ ಮಾಡ್ತೇನೆ. ಸ್ಪೇಸಿಂಗ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾರೆಕ್ಟರ್ ಇದೆಯಲ್ಲ ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಈ ಸ್ಪೆಲ್ಲಿಂಗ್ ಇದೆಯಲ್ಲ ಸ್ವಲ್ಪ ದೂರ ಆಗುತ್ತೆ. ಸೊ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ ಮೇಲೆ ಕ್ಲಿಕ್ ಮಾಡಿ, 3 ಡಿಗ್ರಿ ರೊಟೇಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೀ ಫ್ರೇಮ್ ಇತ್ತು, ಹಾಗಾಗಿ ಈ ಥರ ಆಗಿದೆ. ಸೊ ಮೊದಲು ನಾವು ಈ ಕೀ ಫ್ರೇಮ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಕೀ ಫ್ರೇಮ್ ಮೊದಲು ರಿಮೂವ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡಿದ ಮೇಲೆ. ಸೊ ಇವಾಗ ಟೆಕ್ಸ್ಟ್ ಆ್ಯಡ್ ಮಾಡಿ ಮೇಲ್ಗಡೆ. ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ, ರೊಟೇಟ್ 3 ಡಿಗ್ರಿ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದರ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಆಪೋಸಿಟಿ ಕಡಿಮೆ ಮಾಡಿದ್ರು, ಸೊ ಇದನ್ನು ಜಾಸ್ತಿ ಮಾಡೋಣ. ಇಲ್ಲಿ ರಾಧಾ ಅಂತ ಟೈಪ್ ಮಾಡಿದ್ನಲ್ಲ, ಸೊ ಇದರಲ್ಲಿ 2ನೇ ಕೀ ಫ್ರೇಮ್ಗೆ ಬನ್ನಿ. ಸೊ ಈ ಡೂಪ್ಲಿಕೇಟ್ ಮಾಡಿರೋದನ್ನು 2ನೇ ಕೀ ಫ್ರೇಮ್ಗೆ ಆ್ಯಡ್ ಮಾಡಿ. ನಂತರ ಮೊದಲಿಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ, ಇನ್ನೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಮೊದಲನೇ ಕೀ ಫ್ರೇಮ್ಗೆ ಬನ್ನಿ. ಈ ಟೆಕ್ಸ್ಟ್ ಈ ಕಡೆ ತೊಗೊಂಡು ಬನ್ನಿ. ಗ್ರಾಫ್ಸ್ ಆ್ಯಡ್ ಮಾಡೋಣ. ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯೂಬಿಕ್ ಗ್ರಾಫ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ನಾವು ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ಹೂಸ್ ಅಂತ ಸರ್ಚ್ ಮಾಡಿ, ಹೂಸ್ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಇಲ್ಲಿ ಎಫೆಕ್ಟಲ್ಲಿ ನಿಮಗೆ ಸೌಂಡ್ ಶೋ ಆಗಲ್ಲ, ನೋಡ್ಬೋದು, ಬ್ಲೂ ಕಲರಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಸೌಂಡ್ ಎಲ್ಲಿ ಬರುತ್ತೆ ಅಂತ ಕೇಳಿ ಮೊದಲಿಗೆ. ಒಂದೊಂದೇ ಫೋಟೋಗೆ ಆ್ಯಡ್ ಮಾಡಿ. ಇಲ್ಲಿ ಮುಂದೆ ಆ್ಯಡ್ ಮಾಡಿ, ಸೌಂಡನ್ನು ಸ್ವಲ್ಪ ಕಡಿಮೆ ಮಾಡೋಣ. ಸೌಂಡನ್ನು ಡೂಪ್ಲಿಕೇಟ್ ಮಾಡಿ. ಸೊ ನೆಕ್ಸ್ಟ್ ಫೋಟೋಗೆ ಆ್ಯಡ್ ಮಾಡಿ. ಹೂಸ್ ಸೌಂಡ್ ಎಫೆಕ್ಟ್ ಕಾಪಿ ಮಾಡಿ. ಸೊ ಮುಂದೆ ನಾವು ವೈಟ್ ಕಲರ್ ಲೇಯರ್ ಆ್ಯನಿಮೇಷನ್ ಆ್ಯಡ್ ಮಾಡಿದ್ರಲ್ಲ, ಸೊ ಇದಕ್ಕೂ ಕೂಡ ಆ್ಯಡ್ ಮಾಡಿ. ಇಲ್ಲಿ ನಾವು ಇದನ್ನು 0.6 ಸೆಕೆಂಡ್ ತನಕ ಕಟ್ ಮಾಡೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ಫೋಟೋವನ್ನು ಕೂಡ 0.6 ಸೆಕೆಂಡ್ ತನಕ ಆ್ಯಡ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೋಲ್ ಮಾಡಿ ಕೆಳಗಡೆ, ಸನ್ಸೆಟ್ 1 ಲೈಟ್ ಎಫೆಕ್ಟ್ ಆ್ಯಡ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಫುಲ್ ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅಟ್ಮಾಸ್ಫಿಯರ್ 50 ಅಡ್ಜಸ್ಟ್ ಮಾಡಿ, ಸ್ಪೀಡ್ 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ. ಸೇವ್ ಮಾಡಿದ ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗಲೇ ನಾವು ಸೇವ್ ಮಾಡಿದ್ರಲ್ಲ ಅದನ್ನು ಆ್ಯಡ್ ಮಾಡಿ. ಲಾಸ್ಟಲ್ಲಿ ವಾಟರ್ ಮಾರ್ಕ್ ಇದೆ, ಇದನ್ನು ಡಿಲೀಟ್ ಮಾಡಿ. ಸೊ ಸಾಂಗ್ ಆ್ಯಡ್ ಮಾಡೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ಸಾಂಗನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ. ಅಲ್ಲಿ ಸಾಂಗನ್ನು ಮೊದಲಿಗೆ ಕಟ್ ಮಾಡ್ಕೊಳ್ತೇನೆ ನಾನು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಲಾಸ್ಟಲ್ಲಿ ಬನ್ನಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, 1.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ ಫೋಟೋವನ್ನು. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಕೋಂಬೋ ಮೇಲೆ ಕ್ಲಿಕ್ ಮಾಡಿ, ಪ್ಯಾನ್ ಲೆಫ್ಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಫೋಟೋವನ್ನು ಆ್ಯಡ್ ಮಾಡಿ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಸೆಲೆಕ್ಟ್ ಮಾಡಿ, ಅಷ್ಟು ಫೋಟೋವನ್ನು ರೇಷಿಯೋಗೆ ಅಡ್ಜಸ್ಟ್ ಮಾಡಿ, 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೇಮ್ ನೆಕ್ಸ್ಟ್ ಇದ್ದ ಫೋಟೋವನ್ನು ಕೂಡ ಮೊದಲು ರೇಷಿಯೋಗೆ ಅಡ್ಜಸ್ಟ್ ಮಾಡಿ ಫೋಟೋವನ್ನು, ನಂತರ 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನಾವು ಇಲ್ಲಿ ಫೋಟೋವನ್ನು ಆ್ಯಡ್ ಮಾಡಿದ್ರಲ್ಲ 0.2 ಸೆಕೆಂಡ್. ಸೊ ಈ ಫೋಟೋವನ್ನು ಇಲ್ಲಿ ಸಾಂಗ್ ದೊಡ್ಡ ಆಗುತ್ತೆ, ಸೊ ಇಲ್ಲಿ ತನಕ ಅಡ್ಜಸ್ಟ್ ಮಾಡಿ. ಸೊ ಎಷ್ಟು ಫೋಟೋ ಆಗುತ್ತೆ ಅಂತ ನೋಡಿ ಅಡ್ಜಸ್ಟ್ ಮಾಡಿ ಇಲ್ಲಿ ತನಕ. ಸೊ ನಂತರ ಇನ್ನೊಮ್ಮೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ,
ಇನ್ನೊಮ್ಮೆ ಬೇರೆ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು ನೀವು ನಾರ್ಮಲಾಗಿ ಅಡ್ಜಸ್ಟ್ ಮಾಡ್ಬೋದು. ನಾನು ಇದನ್ನು 1.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ತೇನೆ. ಅಷ್ಟು ಫೋಟೋವನ್ನು ಕೂಡ 1.4 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ನಾವು ಇಲ್ಲಿ 0.2 ಸೆಕೆಂಡ್ ಫೋಟೋವನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಇದಕ್ಕೆ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಕೊಂಬೋ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ, ಡಿಸ್ಟಾರ್ಟ್ ಲೆಫ್ಟ್ ಆ್ಯನಿಮೇಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ 0.2 ಸೆಕೆಂಡ್ ಫೋಟೋ ಆ್ಯಡ್ ಮಾಡಿರೋ ಅಷ್ಟು ಫೋಟೋಗೂ ಸಹ ಡಿಸ್ಟಾರ್ಟ್ ಲೆಫ್ಟ್ ಆ್ಯನಿಮೇಷನನ್ನು ಆ್ಯಡ್ ಮಾಡಿ. ಸೊ ನಾವಿಲ್ಲಿ ಮುಂದೆ ಫೋಟೋ ಆ್ಯಡ್ ಮಾಡಿದ್ವಿ. ಸೊ ಇದಕ್ಕೆ ಬೇರೆ ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವೈ ಇನ್ ಆ್ಯನಿಮೇಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಸೇಮ್ ನೆಕ್ಸ್ಟ್ ಫೋಟೋಗೂ ಸಹ ಇದೇ ಆ್ಯನಿಮೇಷನನ್ನು ಆ್ಯಡ್ ಮಾಡಿ, ಸ್ವೇ ಇನ್ ಆ್ಯನಿಮೇಷನ್. ಸೊ ಇಲ್ಲಿ ನಾವು 0.2 ಸೆಕೆಂಡ್ಗೆ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ, ಸೊ ಇದಕ್ಕೆ ನಾವು ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಮರಾ ಶಟರ್. ಸೊ ಈ ಎಫೆಕ್ಟ್ ಸೆಲೆಕ್ಟ್ ಮಾಡಿ. ಮೂವ್ ಮಾಡಿದ ಮೇಲೆ ಫೋಟೋಗೆ ಆ್ಯಡ್ ಮಾಡಿರೋ ಆ್ಯನಿಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫೋಟೋ ಹಿಂದೆ ಮೂವ್ ಆಗುವಾಗ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ನೋಡ್ಬೋದು ಸ್ಕ್ರೀನಲ್ಲಿ ಫೋಟೋ ಲಾಸ್ಟಲ್ಲಿ ಹಿಂದೆ ಮೂವ್ ಆಗುತ್ತೆ. ಸೊ ಆವಾಗ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡಿ. ಸೊ ಇದನ್ನು ನಾನು ಆ್ಯಡ್ ಮಾಡ್ತೇನೆ. ಮ್ಯೂಸಿಕ್ನ ಸೌಂಡ್ ದೊಡ್ಡ ಆಗುತ್ತೆ. ಸೊ ಇಲ್ಲಿ ನಾವು ಬೇರೆ ಆ್ಯನಿಮೇಷನ್ ಆ್ಯಡ್ ಮಾಡಿದ್ವಿ. ಸೊ ಇಲ್ಲಿ ಇನ್ನೊಮ್ಮೆ ಸೌಂಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಹೂಸ್ ವಿಂಡ್ ಎಫೆಕ್ಟ್ ಆ್ಯಡ್ ಮಾಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ನಾವು ಬೇರೆ ಆ್ಯನಿಮೇಷನ್ ಆ್ಯಡ್ ಮಾಡಿದ್ವಿ. ಸೊ ಈ ಆ್ಯನಿಮೇಷನ್ಗೆ ಹೂಸ್ ವಿಂಡ್ ಸೌಂಡ್ ಎಫೆಕ್ಟ್ ಆ್ಯಡ್ ಮಾಡಿ. ಇನ್ನೊಮ್ಮೆ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಲೇಯರ್ ಸೆಲೆಕ್ಟ್ ಮಾಡಿ, ಇದನ್ನು ರೊಟೇಟ್ ಮಾಡಿ, ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮಾಸ್ಕ್ ಸೆಲೆಕ್ಟ್ ಮಾಡಿ, ಮಾಸ್ಕ್ ರೊಟೇಟ್ ಮಾಡಿ, ಆರೋ ಮಾರ್ಕ್ ಇದೆಯಲ್ಲ ಇದನ್ನು ಮೇಲ್ಗಡೆ ತೊಗೊಂಡೋಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಕಲರ್ ಲೇಯರನ್ನು ಕೆಳಗಡೆ ತೊಗೊಂಡು ಬನ್ನಿ, ಲೇಯರನ್ನು ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ರಿಟ್ರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ನಾಯ್ಸ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟ್ ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಬ್ಯಾಕ್ ಬನ್ನಿ, ಫಿಲ್ಟರ್ ಸೆಲೆಕ್ಟ್ ಮಾಡಿ. ಸೊ ಇದನ್ನು 50ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಕೂಡ ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ನಿಮ್ಮ ವೀಡಿಯೋ ರೆಡಿ ಆಗುತ್ತೆ. ಸೊ ಇದನ್ನು ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ.